ಇಂದಿನ ದೇವರ ವಾಕ್ಯ ಜ್ಞಾನೋಕ್ತಿ 30ನೇ ಅಧ್ಯಾಯ 21ನೇ ವಾಕ್ಯ. ಈ ಲೋಕದ ಯಾವ ಜ್ಞಾನವು, ಯಾವ ವಿವೇಕವು, ಯಾವ ಆಲೋಚನೆಯು ಯೆಹೋವನೆದುರಿಗೆ ನಿಲ್ಲುವುದಿಲ್ಲ. ಆಮೀನ್. ಪರಿಶುದ್ಧಾತ್ಮನಾದ ಯೇಸು, ಪವಿತ್ರಾತ್ಮ, ಸತ್ಯ ದೇವರಾಗಿರುವುದರಿಂದ ಇಂದಿಗೂ ನಮ್ಮೆಲ್ಲರನ್ನು ಕಾಪಾಡುತ್ತಿರುವ ಸತ್ಯವಂತ ದೇವರಾದ ಯೇಸುವಿನ ಮುಂದೆ ಯಾವ ಜ್ಞಾನವು, ಯಾವ ಶಕ್ತಿಯು ಏನನ್ನೂ ಮಾಡುವುದಕ್ಕೆ ಸಾಧ್ಯವಿಲ್ಲ. ಕರ್ತನ ವಾಕ್ಯವನ್ನು ಪಾಲನೆ ಮಾಡ್ತಕ್ಕಂಥ ನಮ್ಮೆಲ್ಲರನ್ನು ಯಾವ ದುಷ್ಟಶಕ್ತಿಯು ನಮ್ಮನ್ನು ಎದುರು ಹಾಕಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ನಮ್ಮ ಸಂಸಾರದಲ್ಲಿ ಬರತಕ್ಕಂಥ ಸಮಸ್ಯೆಗಳು ಶೀಘ್ರದಲ್ಲಿಯೇ ಪರಿಹಾರ ಆಗುತ್ತವೆ. ಇದು ಸತ್ಯವಾದ ಮಾತು. ನನ್ನ ವೈಯಕ್ತಿಕವಾಗಿ ಅದ್ಭುತವಾದ ಸಾಕ್ಷಿ ನಡೆದಿದೆ ನಮ್ಮಲ್ಲಿ. ಹೆಂಗಪ್ಪ ಅಂದರೆ ಎಲ್ಲೋ ತಿರುಗಾಡುತ್ತಾ ಏನೋ ಕೆಲಸಗಳನ್ನು ಮಾಡುತ್ತಾ ಹಲವಾರು ಸಮಸ್ಯೆಗಳಿಂದ ಬಳಲುತ್ತಾ ಇರೋದನ್ನೆಲ್ಲ ಕಳ್ಕೊಂಡು ಹುಡುಕಾಡುತ್ತಿದ್ದ ನನ್ನಲ್ಲಿಗೆ ಬಂದು ಉತ್ತಮವಾದ ದಾರಿ ತೋರಿಸಿ ನನ್ನನ್ನು ಆ ಉತ್ತಮವಾದ ದಾರಿಯಲ್ಲಿ ನಡೆಯುವಂತೆ ಮಾಡಿದ ಸತ್ಯವಾದ ದೇವರು ಕರ್ತನು ಯೇಸು ಕ್ರಿಸ್ತ. ಸ್ತೋತ್ರ. ಆ ಒಂದು ದಾರಿಯಲ್ಲಿ ಯಾವುದೇ ರೀತಿ ಕಲ್ಲು ಮುಳ್ಳು ಇರುವುದಿಲ್ಲ. ಅಂತಹ ದಾರಿಯನ್ನು ಯಾವ ದೇವರು ಇವತ್ತಿನ ದಿವಸ ನಮಗೆ ತೋರಿಸುವುದಕ್ಕೆ ಸಾಧ್ಯವಿಲ್ಲ. ಯಾವ ಜ್ಞಾನವೂ ನಮ್ಮನ್ನು ನಮ್ಮ ಯೇಸುವಿನ ಮುಂದೆ ಸರಿಸಮಾನವಾಗಲಾರದು. ಇಂದಿನ ದಿನ ನಮ್ಮನ್ನು ಹುಡುಕಿಕೊಂಡು ಬರುತ್ತಕ್ಕಂಥ ದೇವರೆಂದರೆ ಯೇಸು ಮಾತ್ರ, ಬೇರೆ ಯಾರೂ ಬರುವುದಿಲ್ಲ. ನಾನು ಒಬ್ಬ ಚಾಲಕ. ನನ್ನ ವೈಯಕ್ತಿಕ ಒಂದು ಸಾಕ್ಷಿ ಇದೆ. ನಾನು 1996 ಕಾರು ಓಡಿಸ್ತಾ ಇರ್ತೀನಿ. ನನಗೀಗ ಸುಮಾರು 2009 ಕುತ್ತಿಗೆ ನೋವು ತುಂಬ ಇತ್ತು ನನಗೆ. ಸಾಮಾನ್ಯ ದಾವಣಗೆರೆ, ನಮ್ಮ ಸ್ವಂತ ಊರು ದಾವಣಗೆರೆಯಲ್ಲಿ ಡಾಕ್ಟ್ರಿಗೆಲ್ಲ ತೋರಿಸಿದೆ, ಹಾಸ್ಪಿಟ್ಲಿಗೆ ಹೋದೆ. ಮಾಮೂಲಿ ಟ್ಯಾಬ್ಲೆಟ್ ಆಯಿಂಟ್ಮೆಂಟು ಕೊಡ್ತಾಯಿದ್ರು. ಆ ಒಂದು ಟ್ಯಾಬ್ಲೆಟ್ ಆಯಿಂಟ್ಮೆಂಟು ಆ ಒಂದು ಪವರ್ ಇರೋವರೆಗೆ ಅಷ್ಟೇ. ಆಮೇಲೆ ಮತ್ತು ಆ ನೋವು ಮತ್ತೆ ಪ್ರಾರಂಭ ಆಗಿಬಿಡೋದು ನನಗೆ. ಆಮೇಲೆ ಮಣಿಪಾಲಿಗೆ ಹೋದೆ, ಉಡುಪಿ ಹತ್ರ ಮಣಿಪಾಲ್. ಅಲ್ಲಿ ಆಸ್ಪತ್ರೆಯಲ್ಲೇ ತೋರಿಸ್ಕೊಂಡು
ಅಲ್ಲಿ ಸಹ ಟ್ರೀಟ್ಮೆಂಟ್ ತಗೊಂಡೆ, ಅಲ್ಲಿ ಚೆನ್ನಾಗಾಗಲಿಲ್ಲ. ಆಮೇಲೆ ಹಲವಾರು ಈ ಟಿ ವಿ ಒಳಗೆ ಅಡ್ವರ್ಟೈಸ್ಮೆಂಟ್ ಬರ್ತಿರ್ತವೆ, ಯಾವ್ಯಾವ ಆಯಿಲ್ಗಳು, ಅವನ್ನೆಲ್ಲ ನಾನು ತಗೊಂಡು ಹಚ್ಚಿದ್ರೂ ನನಗೆ ವಾಸಿ ಆಗಲಿಲ್ಲ. ನಾನು ಹುಟ್ಟಿದ್ದು 1969, ಬಟ್ ನಾನು ಇಲ್ಲಿ ಹುಟ್ಟಿದ್ದು ಮೇ 11ನೇ ತಾರೀಕು 2024. ನನಗೆ ಗೊತ್ತಿಲ್ಲದೆ ಹಾಗೆ ನಾನು ಪ್ರಾರ್ಥನೆಯನ್ನು ಸಹ ಮಾಡಿರಲಿಲ್ಲ. ನನಗೆ ಈ ರೀತಿ ಕುತ್ತಿಗೆ ನೋವಿದೆ, ನೋವಿನಿಂದ ನನ್ನನ್ನು ಪಾರು ಮಾಡಪ್ಪ ತಂದೆ ಅಂತಲೂ ಸಹ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡದೇ ಇದ್ರೂ ಭಗವಂತ ನಮ್ಮನ್ನು ಶೋಧಿಸ್ತಾನೆ ಯಾವಾಗಲೂ. ನಮ್ಮಲ್ಲಿ ಏನು ಕೊರತೆ ಇದೆ ನಮಗೆ ಗೊತ್ತಿಲ್ಲದ ಹಾಗೆ ಪರಿಹಾರ. ಇವತ್ತಿನ ದಿನ ನನಗೆ ಯಾವುದೇ ರೀತಿ ಕುತ್ತಿಗೆ ನೋವಿಲ್ಲ. ಹಲ್ಲೆಲೂಯಾ. 10 ಅವರು ಗಾಡಿ ಚಾಲನೆ ಮಾಡಿದರೆ ನನಗೆ ಕುತ್ತಿಗೆ ನೋವು, ಸೊಂಟ ನೋವು, ಮೊಣಕಾಲು ನೋವು ತುಂಬ ಬರುತ್ತಿದ್ದವು. ಈಗ 24 ಅವರ್, ಇವತ್ತು ಬೆಳಿಗ್ಗೆ ನಾನು ಡ್ಯೂಟಿ ಬಿಟ್ಟರೆ ನಾಳೆ ಬೆಳಿಗ್ಗೆ ಮನೆಗೆ ಬರ್ತೀನಿ, ಮತ್ತು ನಾಳೆ ನೈಟ್ ಬಿಟ್ಟರೆ ನಾಡಿದ್ದು ನೈಟು ಮನೆಗೆ ಬರ್ತೀನಿ. 24 ಅವರ್ ಡ್ಯೂಟಿ ಮಾಡ್ತೀನಿ, 10 ಅವರ್ ರೆಸ್ಟ್ ತಗೊತೀನಿ. 24 ಅವರ್ ಡ್ಯೂಟಿ ಮಾಡ್ತೀನಿ, 10 ಅವರ್ ರೆಸ್ಟ್ ತಗೊಳ್ತೀನಿ. ಇವತ್ತಿಗೆ ನೋಡಿ, ಮೇ 11ನೇ ತಾರೀಕಿನಿಂದ ಜುಲೈ 5ನೇ ತಾರೀಕಿಗೆ 62,000 ರೂಪಾಯಿ ಸಾಲವನ್ನು ತೀರಿಸಿದ್ದೆ ನಾನು. ಆ ಭಗವಂತನ ಮಹಿಮೆಯಲ್ಲಿ, ಆ ಭಗವಂತನ ಆಶೀರ್ವಾದದಿಂದ, ಆ ದೇವರ ಆಶೀರ್ವಾದದಿಂದ, ಯೇಸುವಿನ ಆ ವಾಕ್ಯಗಳ ಪರಿಪಾಲನೆಯಿಂದ 62,000 ರೂಪಾಯಿ ಸಾಲವನ್ನು ನಾನು ದುಡಿದು ಸಾಲದಿಂದ ಋಣಮುಕ್ತನಾಗುತ್ತಿದ್ದೇನೆ. ಯಾವ ದೇವರು ನಮಗೆ ಇಂತಹ ಮಾರ್ಗವನ್ನು ಕೊಡುವುದಿಲ್ಲ. ಹಾಗೆ ಯಾವಾಗಲೂ ನಮ್ಮ ಹಿರಿಯರು, ಪಾಸ್ಟರ್ಗಳು ನನಗೆ ಫೋನ್ ಮಾಡಿದಾಗ ಗಾಡಿ ಓಡಿಸ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾ ಇರ್ತಿದ್ದೆ. ಅವ್ರು ಯಾವಾಗಲೂ ನಾನು ಗಾಡಿ ಓಡಿಸ್ಬೇಕಾದ್ರೆ ಫೋನ್ ಮಾಡ್ತಾಯಿದ್ರು ವಿನಃ ಬೇರೆ ಟೈಮ್ನಲ್ಲಿ ಅಪರೂಪ ಅವರು ಫೋನ್ ಮಾಡ್ತಿದ್ದು. ಚೆನ್ನಾಗಿದೆಯೇನಪ್ಪ, ಚರ್ಚಿಗೆ ಬಂದಿದ್ದೇನಪ್ಪ, ಚರ್ಚಿಗೆ ಬಿಡಬೇಡಪ್ಪ, ಚರ್ಚಿಗೆ ನೀವು ಬರಲೇಬೇಕು ಅಂತ ಒಂದು ಸನ್ಮಾರ್ಗವನ್ನು ಹೇಳ್ತಾ ಇರ್ತಿದ್ರು ನನಗೆ. ನಮ್ಮ ಸಂಬಂಧಿಕರು ಇದುವರೆಗೆ ನನಗೆ ಯಾರು ಫೋನ್ ಮಾಡಿ ಚೆನ್ನಾಗಿದೆಯೇನಪ್ಪ ಅಂತಲೂ ಸಹ ಕೇಳಿಲ್ಲ. ಯಾರಿಂದಲೂ 1 ರೂಪಾಯಿನೂ ಸಹ ನಾನು ಬಯಸಲಿಲ್ಲ. ಅವರು ಸಹ ನನಗೆ ಯಾರೂ ಇದುವರೆಗೂ ಸಹಾಯ ಮಾಡಲಿಲ್ಲ. ನನಗೆ ಸಹಾಯ ಮಾಡುತ್ತಿರುವುದು ಒಬ್ಬನೇ ಒಬ್ಬ, ಅದು ನಾನು ನಂಬಿರ್ತಕ್ಕಂಥ ಕರ್ತ. ಯೇಸುವಿನ ಮಹಿಮೆಗೆ, ಯೇಸುವಿನ ನಾಮಕ್ಕೆ ಮಹಿಮೆಯಾಗಲಿ, ಯೇಸುವಿನ ನಾಮಕ್ಕೆ ಜಯವಾಗಲಿ. ಯೇಸುವನ್ನು ಬಿಟ್ಟರೆ ನಮಗೆ ಯಾರೂ ಇಲ್ಲ. ಯೇಸು ಸಾವಿರಾರು ತಲೆಮಾರಿನವರೆಗೂ ನಮ್ಮನ್ನು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ. ನಾವು ತಾಯಿ ಗರ್ಭದಲ್ಲಿರುವಾಗಲೇ ಯೇಸು ನಮ್ಮನ್ನು ಕರೆದಿರುತ್ತಾರೆ. ಹಲ್ಲೆಲೂಯಾ. ಈ ರೀತಿ ಸಮಸ್ಯೆಗಳ ನಡುವೆ ಸಮಸ್ಯೆಗಳು ನನಗೆ ಗೊತ್ತಿಲ್ಲದ ಹಾಗೆ ಆ ಸಮಸ್ಯೆಗೆ ಪರಿಹಾರದ ಮಾರ್ಗವನ್ನು ಕೊಡ್ತಕ್ಕಂಥ ಯೇಸುವಿನ ನಾಮಕ್ಕೆ ಮಹಿಮೆಯಾಗಲಿ. ಹಲ್ಲೆಲೂಯಾ, ಆಮೀನ್. ಇದು ಸತ್ಯವಾದ ಮಾತು. ಅದಕ್ಕೆ ಕರ್ತ ಹೇಳಿರೋದು, ಯಾವ
ಜ್ಞಾನವಾಗಲಿ, ವಿವೇಕವಾಗಲಿ, ಆಲೋಚನೆಯಾಗಲಿ ಯೆಹೋವನ ಎದುರಿಗೆ ಅದು ಸರಿಸಮಾನವಾಗಲಾರದು. ಇಂತಹ ಸಮಸ್ಯೆಗಳಿಂದ ಸ್ತೋತ್ರ, ಈ ರೀತಿ ನಮ್ಮನ್ನು ಕಾಪಾಡುತ್ತಿರುವ ಉಸಿರಲ್ಲೇ ಉಸಿರಾಗಿರುವ ದೇವರಿಗೆ ನಾವು ಯಾವಾಗಲೂ ನಮಗೋಸ್ಕರನೇ ತಮ್ಮ ಜೀವವನ್ನು ಪರಿತ್ಯಾಗ ತ್ಯಾಗ ಮಾಡಿರುವ ಯೇಸು ಅಪ್ಪಾಜಿಯನ್ನು ನಾವು ಯಾವಾಗಲೂ ಮರೆಯಲಿಕ್ಕಾಗುವುದಿಲ್ಲ. ನಮ್ಮನ್ನು ಅವನ ನೆರಳಲ್ಲಿ ರಕ್ಷಣೆ ಮಾಡುತ್ತಾನೆ. ಅವನ ರೆಕ್ಕೆಗಳಿಂದ ನಮ್ಮನ್ನು ಮುಚ್ಚಿಕೊಳ್ಳುತ್ತಾನೆ ಯೇಸು. ಅವನ ಶಿಲುಬೆಯ ನೆರಳಲ್ಲಿ ನಮ್ಮನ್ನು ರಕ್ಷಣೆ ಮಾಡುತ್ತಾನೆ ಯೇಸು. ಎಲ್ಲ ಸಂಬಂಧನೂ ನೀನೇ ಅಪ್ಪ, ಎಲ್ಲ ಬಂಧು ಬಳಗವು ನೀನೇ ಅಪ್ಪ. ನಿಮ್ಮನ್ನು ಬಿಟ್ಟರೆ ನಮಗೆ ಯಾರು ಗೊತ್ತಿಲ್ಲಪ್ಪ. ತಿಪ್ಪೆಯಲ್ಲಿ ಇದ್ದಂಥ ನನ್ನನ್ನು ಪವಿತ್ರವಾದ ಸ್ಥಾನಕ್ಕೆ ಕರೆದು ತಂದ ಯೇಸುವಿನ ನಾಮಕ್ಕೆ ಮಹಿಮೆಯಾಗಲಿ. ಹಲ್ಲೆಲೂಯಾ, ಆಮೀನ್.